ಮಂತ್ರಾಲಯಕ್ಕೆ ಬಂದೀವಿ ರಾಯರ ದರ್ಶನ ಮಾಡ್ಕೊಳಕ. ಅಣ್ಣ ನಾವು 3 ಜನ ಇದೀವಿ ನೋಡೋಣ. ಸಂತು ಎಲ್ಲಿಗೆ ಹೊಂಟಿವಿ ಸಂತು? ಮಂತ್ರಾಲಯ ಹೊಂಟಿವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡಮ್ಮ ರೈಡು. ವ್ಲಾಗ್ ಮಾಡ್ತಿದೆ. ಹೌದಲ್ಲೇ ಯೂಟ್ಯೂಬ್ ಚಾನಲ್ ಆದಂತ ಹೊರವಲಿ RX ತುಂಬಿಸ ನಿಮಗ ಎಲ್ಲ ವಿಡಿಯೋದಾಗ ಎಷ್ಟಾವ ಸಬ್ಸ್ಕ್ರೈಬ್? ಅಲ್ಲಿ ಸಬ್ಸ್ಕ್ರೈಬ್ ಎಷ್ಟನ ಇರಲಿ ಅಲ್ಲಿ ಅವ್ನು ಈ ಏಜ್ನಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬರೀ RX ತುಂಬಿಸನಾಗ. Would like to take notes while I take totes of the marijuana smoke. ಗ್ರೇಟ್ ಬಿಡಪ್ಪಿ. ನೆಕ್ಸ್ಟ್ ರಾಯಚೂರು ಬ್ಲಾಗರ್ ಮಾಡಿ ನೋಡಿ ಸಬ್ಸ್ಕ್ರೈಬ್. ಸರಿ ಅಲ್ಲ ಸಂತು? ಹಾಯ್ ಹಲೋ ನಮಸ್ತೆ. ಟುಡೇ ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ ಹೋಗೋಮ್ ಅಂದ್ಕೊಂಡಿವಿ. ನಾನು ನಮ್ಮ ಸಂತು ಬೈ, ನಮ್ಮ ದೇವರಾಜ್ ಅಂತ ಮತ್ತು ರಿತಿಕ್ ಅಂತ ಟೋಟಲ್ 4 ಮೆಂಬರ್ಸ್ 2 ಗಾಡಿ ಮೇಲೆ ಹೋಗ್ಕೊತೀವಿ. ನಡೀರಿ ಹೋಗೋಮಂತ. ಹಾಂ ಬಿಡ್ಲಾ ಬೇಡ ಮತ್ತೆ. ಹೆಸರು ಫ್ರೇಮ್ಸ್ ಆಫ್ ಪರೀಕ್ಷಿತ್ ಅಂತ ನೆನಪಿರ್ತದ ರೈಟ್ದು? ಬರ್ತಿತ್ತು ತಗಪ್ಪ ವಿಡಿಯೋನಾಗ. ಬರಲ್ಲ ಆಯ್ ಸಂತು ಎಲ್ಲಿಗೆ ಪಯಣ? ಮಂತ್ರಾಲಯ ಕಡೆಗೆ. ಏಯ್ ಎಲ್ಲನಪ್ಪ ನಿಮ್ಮ ರಿತಿಕ್ ಬಾಯ್? ಇಲ್ಲಿ ಅದರಲ್ಲ. ಏ ಕ್ಯಾ ಬಾ ರಿತಿಕ್ ಬಾಯ್, ಹಾಯ್ ಬೋಲ್ ಬಾ. ನೋಡ್ರಪ್ಪ ಇವನ್ ಸಲುವಾಗಿ ಎಷ್ಟು ಲೇಟ್ ಮಾಡಿದ್ವಿ. ಏನು ಕೇಳಾಕತ್ತಿದ್ದ ಸಂತು? ಬೈಕು ಚೆನ್ನಾಗ, ಬೈಕು ಚಲೋ ಅದಂತ ಹೇಳಕತ್ತಿದ್ದ. ಆಯ್ ಹಾಂ ಕಲರು ಸೌಂಡ್ 2 ಬೇಕಂತ ಅಷ್ಟೇ ಅದ. ಹೊಸದು ಗಾಡಿ ಬೈ, ಹೊಸದು ಏನು ಗಾಡಿ ಇದು? ಹೊಸದು. ಹಾಂ ಇಲ್ಲಿ ಶೋರೂಮ್ ಹೇಳ ಇಟ್ಕೊಂಡಿದ್ದಿದೆ ಇಲ್ಲ ನಾ ಶೋರೂಮ್ ನಂಗೆ ಅದಲ್ಲ ಗಾಡಿದು ಪೂರ ಚಕ್ಚಕನ ಕುಂತದ. ಮೇಂಟೈನ್ ಮಾಡಿವಿ ನಾವು. ಹೌದಾ? ಡೈಲಿ ಓಡಿಸ್ತೀವಿ ಗೊತ್ತಾ? ಇವ್ರ ಓನರ್ ಯಾರು? ಇವರಾ? ಮುಂದಾನಲ್ಲ ಅವನು ಮನೆಗಿದ್ದಾನ. ಹೌದಾ? ಬಾಯ್ಸ್ ನಾಷ್ಟ ಮಾಡೋ ಬಂದಾರ. ಇಲ್ಲ ಬಾ ಯಾವ ಸಂತೋಷ್ ಮಾಮ್ ಏನಲ್ಲ ಸ್ಪೀಡೋಮೀಟರ್ ವರ್ಕ್ ಮಾಡವಲ್ತು ಯಾಕ? ಎಷ್ಟು ಕಿಲೋಮೀಟರ್ ಬಂದವಲ್ಲ? 20 ರಾಯಚೂರ್ಲಿಂದ ಗಂಜಲಿಂದ ಇಲ್ಲಿಗೆ 33 ಕಿಲೋಮೀಟರ್ಸ್ ಬಂದ್ವಿ. ಅಲ್ಲೇ 33 ಬಂದ್ವಿ. ಅಲ್ಲೇ ನೀನೇ 15 ಅಂತಲ್ಲ. ಗರಂ ಪೂರಿ ತೊಗೊಂಡಿವಿ. ನಮ್ಮ ರಿತಿಕ್ ಬಾಯ್ ಬೋಂಡಾ ತೊಗೊಂಡ. ಕೈಸಾ ರಿತಿಕ್? ಅಚ್ಚಾ ಸೂಪರ್. ಇದು ಮಂತ್ರಾಲಯ ರೋಡು, ಈ ಕಡೆ ನೀರ್ಮಾನ್ವಿ ರೋಡು. ಇನ್ ಬಿಟ್ವೀನ್
ಇಲ್ಲೊಂದು ಟಿಫನ್ ಸೆಂಟರ್ ಅದ, ಟೇಸ್ಟ್ ಮಾಡಂಬರ್ರಿ ಹೆಂಗದಂತ. ಪೊಲೀಸ್ ದಿಗ್ರ ಅದ ರಿತಿಕ್ ಸಚ್ ಮೇ. ಥ್ಯಾಂಕ್ ಯು ಪರೋಟ ಪರೋಟ ಇಲ್ಲ ಪೂರಿ ಸಾರಿ పూరి కదా బాగుంది. బాగా చేశారా నా పూరి? కళ్ళు అలా ఇది ఏమని చెప్పాను, బ్లాగ్ చేస్తా ఉన్నాం. ఏం చెప్పాలా, అందరూ బాగా ఫైర్ మంత్రాలయ బిచ్చర్లో మంత్రాలయం వయసురా. ಮಂತ್ರಾಲಯ. ಎಲ್ಲಿ ಸಂತು? ಯಾರಲ್ಲಿ ಅವನು? ಹೌದಲ್ಲ, ಇಲ್ಲ ಚಮ್ಮ. ಇದು ಹೊಸ್ದಾಗಿ ಮಾಡ್ಯಾರಪ್ಪ, ನಾನು ಇವತ್ತೇ ನೋಡಾಗತ್ತಿದ್ದು. ಚೆನ್ನಾಗಿ ಮಾಡ್ಯಾರ. ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡೀವಿ ಎರಡು. ಆ್ಯಕ್ಚುಲಿ ಅಲ್ಲಿ ಒಳಗೆ ಬಿಡಲಿಲ್ಲ, ಅಂದರೂ ಹೆಂಗೋ ಬಂದೀವಿ. ಎರಡು ಗಾಡಿ ಪಾರ್ಕ್ ಮಾಡೀವಿ. ನಡಿ ಸಂತು, ಈ ಸೈಡ್ ಹೆಂಗೆ ಸರ್? ಸೊ ಪಂಚಗಿಂಚ ಹಾಕೊಂಬರಮಂತ ನದಿ ಸೈಡ್ ಹೋಗ್ಕತ್ತೀವಿ. ಬರ್ರಿ ಹೋಗಮಂತ. ನೋಡಿ ಕೊಡು, 60 ರೂಪಾಯಿ ತಗ ಕೊಡು, ಮತ್ತೆ ಯಾಕೆ ವಾಪಸ್ ಕಳಿಸ್ತೀವಿ? ಅಲ್ಲೇ 50 ರೂಪಾಯಿ ಕೊಡ್ತಾರಲ್ಲ. ಮೈಸೂರ್ಲಿಂದನೇ ಬಂದೀವಿ ನಾವು, ಬೆಂಗಳೂರು ಇಲ್ಲೇ ಲೋಕಲ್ ಅವರು 50 ರೂಪಾಯಿ ನಡೆಯಲ್ಲ ಒಳಗೆ ಹಾಕ್ಯಣಮ್ಮ. ಅಲ್ಲೇ ಆ್ಯಡ್ ಮಾಡ್ಬೋದಲ್ಲ ವ್ಲಾಗ್ನ. ಇಲ್ಲ ಅಮ್ಮ, ಸ್ಮಾರ್ಟ್ ಕಾಣಾಗತ್ತಿದೆ ಅಂದ್ರೆ. ಸ್ಮಾರ್ಟ್ ಶಂಕರ್ ಎಲ್ಲ ಪಂಚಗಿಂಚ ಹಾಕೊಂಡು ರೆಡಿ ಆಗಿವಿ. ಸಂತು ಅವನೆಲ್ಲ ರಿತಿಕ್ ಥೋ ಏನು ಮದುವೆ ಆಗಲಿ ಅಂತ ಬೇಡ್ಕೊಳಕ್ ತಾಣ ಆಗತ್ತಾನ ಏನು?
क्या ले रहा क्या जल्दी मद्वे ಆಗ್ಲಿ ಬಲ್ಕೆ ಏ ನನಗ್ ಬೇಡವ ನನಗ್ ಮದ್ವೆ ಆಗ್ಯದ ಈ ನನ್ನ ಮಕ್ಕಳು ನೋಡು ಇಲ್ಲಿ ಬಂದ್ರು ಬಿಡಂಗಿಲ್ಲ ರೇ ಸಂತು ಲೇ ಎದಕ್ ಬಂದಿದ್ ಏನ್ ಮಾಡಾಕತ್ತಿದೆ ಅಲ್ಲಿ ಎಲ್ಲಿ ಆದಲ್ಲಿ ಅದು ಬರಲ್ಲ ಬಿಡು ಕಾಣವಲ್ತಿದ್ರಾಗ ಏ ನಡೆಯಲಿ ಸಂತು ನನಗೆ ಕಾಣವಲ್ದು ಫುಲ್ಲು ಪಂಚ ಹಾಕೊಂಡು ಹೋಗ್ಕತೀವಿ ಎಲ್ಲ ನೀರೇ ಇಲ್ಲಪ್ಪ ಎಲ್ಲ ನೀರೇ ಖಾಲಿ ಆಗ್ಬಿಟ್ಟದ ಸುಮ್ಮನೆ ಏನೋ ನೋಡೋಮಂತ ಬಂದೀವಿ ಅಷ್ಟೇ ಕೇಳಿ ಎಲ್ಲ पानी का जाते सोचे पानी कहाँ है मालूम ಅಲ್ಲಿ ಯಾವ್ದಲ್ಲ ಯಾರ ಲಗ ನೈ ಲಗಾನ ಬೇ ಪೂರಾ ಕಚ್ರ ಇದೆ ಏ ಇಲ್ಲ ಅಲ್ಲಿ ಹೋಗಮ್ಮ ಅರೆ ನೀರಿಗೆ ಬಿಡ್ಬೇಕು ಅಲ್ಲಿ ತನ ಹೋಗ್ಪಟ್ಟಿ ಲುಂಗಿನ ಅವಸ್ಥೆ ಆಗಲ್ಲ ಅವೆಲ್ಲ तू जाका मैं यहाँ से बैठ तू राइट आयत तो आगे संतोष जाकर आएंगे कौन भी नहीं यार भगवान के इधर तक है उधर तक जाने को क्या बोल क्या भाई एक काम कर तो लॉक कर ये देख ಸಂತೋಷ್ ನಿನ್ ಶಾಸ್ತ್ರ ಕೇಳ್ಸಂಬಾಲೆ ನೆಕ್ಸ್ಟ್ ಇಯರ್ ಮದುವೆ ಆಗ್ತದಿಲ್ಲ ಅಂತ ಮಂತ್ರಾಲಯಕ್ಕೆ ಬಂದೀವಿ ರಾಯರ ದರ್ಶನ ಮಾಡ್ಕೊಳಕ ಫುಲ್ಲು ಪಂಚಗಿಂಚ ಹಾಕೊಂಡು ರೆಡಿ ಆಗಿವಿ ನಮ್ಮ ಬಾಯ್ಸ್ ಎಲ್ಲ ಬರಾಕತ್ತಾರ ಬಾಸ್ ಅಂತೂ ಹೆಂಗೆ ಕಾಣಕತ್ತೀನಿ ಮಾಮ್ ಚೆನ್ನಾಗಿ ಕಾಣಕತ್ತೀನಿ ಸೂಪರ್ ಎಷ್ಟೊಂದ ಹೊಲಸು ಮಾಡ್ಯಾರಲ್ಲ ಅಲ್ಲಿ ಇದು अरे कहना क्या चाहते हो ಯಾರನ್ನ ಬಂದ್ರೆ ಮಂತ್ರಾಲಯ ಅನ್ನಂಗಿಲ್ಲ ಈಗ मजा आया ಎಷ್ಟು ಗಲೀಜ್ ಮಾಡ್ಯಾರ ಎಲ್ಲರೂ ವಿಸಿಟರ್ಸ್ ಎಲ್ಲ ಇದು ಮಂತ್ರಾಲಯ ಸೈಡ್ ಬಿ ಕಡೆ ನೋಡಿ ಎಷ್ಟು ಗಲೀಜ್ ಮಾಡಿದಾರಲ್ಲ ನೋಡ್ರಪ್ಪ ಋತಿಕು सबको लगाना देखे तेल है कि नहीं उसमें क्या तो मन्नत मांग ले ऋतिक जल्दी शादी होने बोल के लोड़ा ले मन्नत मांग ले बे जन्नत को जाता ಎಲ್ಲೇ छोड़ ಅಪ್ಪೆ ಏನಾಗಲ್ಲ ಹಚ್ಚು ದೇವ್ರಿಗೆ ಬಂದು ಇಲ್ಲ ಅನ್ಬಾರ್ದು ನೆಕ್ಸ್ಟ್ ಟೈಮ್ ಬಂದಾಗ ಫೋನ್ ಪೇ ಮಾಡ್ತೀವಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋ ಬೇಡ ಬಿಡಪ್ಪ ಅತ್ತಿಗೆ ಹಚ್ಚ ಏ ಬ್ಲಾಗ್ ಇಸ್ಕಲೆ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಅಂತ ಇದು ದೇವಿ ಟೆಂಪಲ್ಲು ಫಸ್ಟ್ ಇಲ್ಲಿ ಹೋಗಿನೇ ಮಂತ್ರಾಲಯ ಇದಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ ಅದೇ ಅಣ್ಣ ಡೈರೆಕ್ಟ್ ಹೋಗ್ಬೋದು ನಿನ್ನ ಜೊತೆ ಯಾರನ್ನ ಹೋಗ್ಬಿಟ್ಟು ಕಳಿಸ್ತೀವಿ ಅಷ್ಟೇ ಅಣ್ಣ ನಾವು 3 ಜನ ಇದೀವಿ ನೋಡೋಣ ಕೈ ಫ್ರಾಕ್ಚರ್ ಆಗ್ಯದ ಅದಕ್ಕೆ ಏನಿಲ್ಲ ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಕೈ ಗೇಟ್ ಆಗ್ಯದಂತ ಒಂದು ಜೊತೆಗೆ ಒಬ್ಬನು ಹೋಗ್ಬೇಕಂತ ನಾವು ಓದಿಂತು ಕೈ ಗೇಟ್ ಆಗ್ಯದಂತ ಇದೊಂದು ಬೆನಿಫಿಟ್ ಅಲ್ಲ ದೇವು ಕೈ ಗೇಟ್ ಆಗ್ಯದಂತ ಒಂದು ಪಾಸ್ ಕೊಟ್ಟಾರ ಡೈರೆಕ್ಟ್ ಹೋಗೋದಂತ ಅದನ್ನ ಜೊತೆಗೆ ಒಬ್ಬನೇ ಹೋಗ್ಬೇಕಂತಂದ್ರಪ್ಪ ಇನ್ನಿಬ್ಬರು ಬಿಡಲಿಲ್ಲ ಪಾಪ ಬಾಯ್ಸ್ ಎಲ್ಲ ಲೈನಿಗೆ ಹೋಗ್ಕತ್ತಾರ ಲೈನು ಅಷ್ಟೇನಿಲ್ಲ ಜಲ್ದಿ ಹೊರಗೆ ಬರ್ತಾರ ಓಮದೇವ್
ಮಾಡ್ಕೊಂಡು ಬಂದಿವಿ. ಅಷ್ಟೊಂದು ರಶ್ ಆದ ಇವತ್ತು ಸಂಡೇ ಅಲ್ಲ, ಫುಲ್ಲು ರಶ್ ಆದ ಟೆಂಪಲ್. ಎಲ್ಲ ಬೆಂಗಳೂರಿಂದ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಬಂದಿರ್ತಾರ, ನೋಡ್ಬೋದು ಲೈನು. ದರ್ಶನ ಮುಗೀತು. ದಾಸೋಗ ಹೋಗೋಣ ಅಂದರೆ ಫುಲ್ ರಶ್ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ನೀವೇನಾದರೂ ಬರಾಕತ್ತೀರಿ ಅಂತಂತಂದರೆ ವೀಕ್ ಡೇಸಾಗಿ ಪ್ಲ್ಯಾನ್ ಮಾಡಿರಿ. ವೀಕೆಂಡ್ಸಾಗ ಫುಲ್ಲು ರಶ್ ಇರ್ತದೆ. ಲಿಟ್ರಲಿ ಬೆಂಗಳೂರು ಆ ಕಡೆ ಈ ಕಡೆಯಿಂದಂತ ಫುಲ್ಲು ಜನ ಬಂದಿರ್ತಾರೆ. ನೀವೇನ ಬರಾಕತ್ತೀರ ಅಂತಂದರೆ ವೀಕ್ ಡೇಸಾಗೆ ಬರ್ರಿ. ಆರಾಮ್ಸೆ ನೋಡಿಕೊಂಡು ಆರಾಮ್ಸೆ ಪ್ರಸಾದ ಎಲ್ಲ ತೊಗೊಂಡು ನೀಟಾಗಿ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ನಾವು ಹೆಂಗೋ ಮಾಡಿ ದರ್ಶನ ಮಾಡ್ಕೊಂಡಿವಿ. ಅಂತೂ ಚೆನ್ನಾಗಾಯಿತು. ನಮಗೇನಿದು ಹೊಸದಲ್ಲ ಹೌಸ್ ಅಂತ, ಇದು ಒಂಥರ ತವ್ರ ಮನೆ ಆದಂಗೆ ಆಗ್ಬಿಟ್ಟದ. ಸಿಕ್ಕಾಗಿ ಬಂದು ಹೋಗ್ಬಿಡೋದು. ಏನೋ ಇವತ್ತು ನ್ಯೂ ಇಯರ್ನಾಗ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಸ್ವಲ್ಪ ಸ್ಪೆಷಲ್ಲು. ಬರೀ ಇವಾಗ ಸ್ವಲ್ಪ ರೆಡಿಯಾಗಿ ಪಂಚಮುಖಿಗೆ ಹೋಗೋಮಂತ. ಕಮಾನ್ ಲೆಟ್ಸ್ ಗೋ. ಏನಲ್ಲಿ ಗಾಡಿಗಳು ಅಂತೂ ಇಂತೂ ಮಂತ್ರಾಲಯ ದರ್ಶನ ಆಯಿತು. ಇಲ್ಲಿ ಮತ್ತೆ ಬರ್ರಿ ಅಣ್ಣ. ಎಲ್ಲಿಗ? ಹಾಂ ಓಕೆ. ಹಾಂ ಟಾಟಾ ಸಿಯಾರಾ ಬಾ, ಮಿನಿ ಡಿಫೆಂಡ್ರಾ ಅದು. ಮಂತ್ರಾಲಯಕ್ಕೆ ಹೋಗಿ ರಿಟರ್ನ್ ಬರ್ತಿರ್ಬೇಕಾದ್ರೆ ಎಲ್ಲರೂ ಬಂದು ಒಂದು ಸತಿ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಬರ್ರಿ ಒಂದ್ಸಲ ಹೋಗಿ ಬರೋವಂತ. ನೋಡಪ್ಪ, ಇದೆ ಆಂಜನೇಯ ಟೆಂಪಲ್, ಎಷ್ಟು ದೊಡ್ಡದಾದ. ಸಾರಿ ಮಾಮ್. ಕೇಳಿ ನೀನೆ ಏನಲ್ಲಿ ಅಲ್ಲಿ ಓವರ್ಟೇಕ್ ಮಾಡದಲ್ಲ. ನಾನು ದಬಾಸಿಗೆ ಏ ಓದ್ತಿದ್ವಿ, ಏನು ಓದ್ತಿದ್ರಲ್ಲಿ ಗಾಡಿ ಹೋಗಂಗಿಲ್ಲ. ಬರೀ ಇಬ್ರು ಅಜ್ಜನವ್ರು ಇದ್ದೀವಿ. ಸಂತು ಓಡವಲ್ತ್ ಸಂತು, ಎಷ್ಟು ಪಿಕಪ್ ತಗೊಳಕತ್ತಿ ಹೋಗಾನೆ ಓದದಲ್ಲೇ ಅದು
ಇದೇ ನೋಡ್ರಪ್ಪ ಶ್ರೀ ಪಂಚಮುಖಿ ಆಂಜನೇಯ ಟೆಂಪಲ್, ಪಂಚಮುಖಿ ಟೆಂಪಲ್ ಅಂತಾರ. ಮಂತ್ರಾಲಯಕ್ಕೆ ನಾನು ಬಂದರೆ ದ ಮಸ್ಟ್ ವಿಸಿಟ್ ಟೆಂಪಲ್ ಅಂತಲೇ ಹೇಳ್ಬೇಕು. ಯಾಕಂದರೆ ಪ್ರತಿಯೊಬ್ಬರು ಯಾರ್ಯಾರು ಮಂತ್ರಾಲಯಕ್ಕೆ ಬಂದಿರ್ತಾರ ಈ ಟೆಂಪಲಿಗೆ ವಿಸಿಟ್ ಮಾಡಿನೇ ಹೋಗ್ತಾರ. ಬರ್ರಿ ಹೋಗಮ್ಮಂತ. ನೋಡ್ರಪ್ಪ ಯಾವಾಗಲೂ ಫ್ರೀ ಇರ್ತಿತ್ತು, ಇವಾಗ ನೋಡಿದರೆ ಟಿಕೆಟ್ ಅಂತಂದು ಹೊಸ ಫೆಸಿಲಿಟಿ ಮಾಡ್ಯಾರ, ಹೊಸದಾಗಿ ರೆಡಿ ಮಾಡ್ಯಾರಪ್ಪ. ಇದೇನು ಲೈನ್ ಅಂತ ನ್ಯೂ ಸಿಸ್ಟಮ್. पर आए बोलो वाह, राम राम बोलेंगे वाह. ಗಾಡಿ ಆಫ್ ಆಗ್ಬಿಟ್ಟದ. ದ ಲೆಜೆಂಡ್ ಯಮಾ RX-100. ಇಲ್ಲ ರೀ ಇಲ್ಲ. अरे स्क्रूड्राइवर का किटला भी नाडा कर रहा ना तू. अरे आया मग आई कुंडे थोडं ಸಾಕಾಯ್ತು ಅಂತ ನೋಡಲ್ಲ. ಒಂದು ಅರ್ಧ ತಾಸು ಆಯ್ತು ಅಲ್ಲೇ ಸರ್ಕಸ್ ಮಾಡಕ್ಕ. ಏನಾಗಿಲ್ಲ, ಜಸ್ಟ್ ಹಿಂದೆ ನೀಟ್ ಆಗ್ಯದ. ಸ್ವಲ್ಪ ಟೂಟೇಲ್ ಸೈಡ್ ಬಾಕ್ಸ್ ಅಂತ ಬಿಟ್ಟರೆ, ಹಾಂ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಬಿಟ್ಟರೆ ಫ್ರಿಕ್ಷನ್ ಸ್ವಲ್ಪ ಚೆನ್ನಾಗಿ ಸಿಗ್ತದ. ಎದಕ್ಕಾಗ್ತದಲ್ಲ ಹಿಂಗ? ಅದು ಬೋರ್ ಮೇಲೆ ಡಿಪೆಂಡು. ಆಮೇಲೆ ಜಾಸ್ತಿ ಇಂಜನ್ ಹೀಟ್ ಆದ್ರೆ ಬಿ ಬಿಸಿಲಿಗೆ ಇಂಜನ್ ಜಾಸ್ತಿ ಹೀಟ್ ಆದ್ರೆ ಬಿ ಆಯಿಲ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಹಿಂಗಾಗುತ್ತೆ. ಇಲ್ಲಿಗೆ ನಮ್ಮ ಶಾರ್ಟ್ ಆಗಿ ಮಂತ್ರಾಲಯ ಬ್ಲಾಗ್ ಕಂಪ್ಲೀಟ್ ಆಗ್ಯದ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.